ನಮಸ್ಕಾರ ದೇವರು. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆನೇ ಎದ್ದು ಬಿಸಿಬೇಳೆ ಬಾತ್ ತಿಂದು ನಮ್ಮ ಬುಲೆಟ್ ತಗೊಂಡು ಸಪ್ಪೆ ಕೊಯ್ಯಕ್ಕೆ ಹೋದೆ. ಈಗಿನ ರೇಟಿಗೆ ಹುಲ್ಲನ್ನ ಕೊಳ್ಳಕ್ಕಾಗಲ್ಲ, ಅದಕ್ಕೆ ಸಪ್ಪೆ ಹಾಕಿದ್ದೀವಿ. ಸಪ್ಪೆ ಕೊಯ್ಕೊಂಡು ಹೋಗ್ಲೇಬೇಕು ದಿನಾಲು. ನಮ್ಮ ಆಕಳಿಗೆ ಒಣಲ್ ಅಂದರೆ ಎಷ್ಟು ಬದುಕು ಇನ್ನೂ ಬದುಕ್ತಾವೆ. ಅದೇ ಹಸಿ ಮೇವು ಅಂದರೆ ವಾವ್ ನೈಸ್. ಸಪ್ಪೆ ಹರ್ಕೊಂಡು ಮನೆ ಕಡೆ ಬಂದ್ವಿ. ನಮ್ಮ ಆಕಳಿಗೆ ಹುಲ್ಲಾಕಿ ಬುಲೆಟ್ ತಗೊಂಡು ನಮ್ಮ ಅಣ್ಣನ ಮನೆಗೆ ಒಂದು ಫಂಕ್ಷನ್ ಇತ್ತು, ಊರಲ್ಲಿ ಕರಿಬೇಕಾಗಿತ್ತು. ಅದಕ್ಕೆ ನಾನು ಮೇಗ್ಳೂರು ಕರಿತಾ ಇದ್ದೆ. ಕರೆಯೋದೆಲ್ಲ ಮುಗೀತು. ನಮ್ಮ ಚಿಕ್ಕಪ್ಪ ಫೋನ್ ಮಾಡಿದ್ರು ಅಂತ ಮನೆ ಕಡೆ ಬಂದೆ. ನಮ್ಮ ಅಡಿಕೆ ಕೊಯ್ಯೋ ಸಾಹೇಬ್ರಿಗೆ ಟ್ರೇಲರ್ ಬೇಕಿತ್ತಂತೆ. ಟ್ರೇಲರ್ ಹಾಕೊಂಡು ಅವ್ರ ತೋಟದ ಕಡೆ ಹೋದ್ರು ಅಡಿಕೆ ಕೊಯ್ಯಕ್ಕೆ. ನಾನು ಅವ್ರ ಹತ್ರ ಹೋದೆ. ಅಡಿಕೆ ಕೊಯ್ಯೋದೆಲ್ಲ ಮುಗೀತು. ಅಡಿಕೆ ಕಮ್ಮಿ ಇರೋದ್ರಿಂದ ಮನೇಲಿ ತೂಕ ಮಾಡ್ತೀನಿ ಅಂದ್ರು. ಮನೆಗೆ ಬಂದೆ. ನಮ್ಮ ದೊಡ್ಡ ಟ್ಯಾಕ್ಟ್ರಿ ಉಕ್ಕಿರ್ಲಿಲ್ಲ, ಅದಕ್ಕೆ ಉಕ್ಕಾಗ್ತಾ ಇದ್ರು. ನಾನು ಹಂಗೆ ನಮ್ಮ ಸಣ್ಣ ಟ್ಯಾಕ್ಟ್ರಿ ತಗೊಂಡು ಟ್ರಿಪ್ಪರ್ ಪೈಪ್ ಹಾಕಿ ಅಡಿಕೆನೆಲ್ಲ ಅನ್ಲೋಡ್ ಮಾಡಿದೆ. ಮುಂದಕ್ಕೆ ಹೋಗಂಗಿಲ್ಲ, ಇನ್ನೊಂದು ಎತ್ತಬೇಕಲ್ಲ. ಅಷ್ಟರಲ್ಲಿ ನಮ್ಮ ತಮ್ಮ ಬಂದ. ನಾನು ಟ್ಯಾಕ್ಟ್ರಿ ತಗೊಂಡೋಗ್ತೀನಿ ಅಂದ. ಅದಕ್ಕೆ ಇದನ್ನ ಬಿಟ್ಟು ನಮ್ಮ ದೊಡ್ಡ ಟ್ಯಾಕ್ಟ್ರಿ ತಗೊಂಡ್ ಬಾ ಅಂತ ಹೇಳಿದೆ. ಯಾಕಂದ್ರೆ ಫಂಕ್ಷನ್ಗೆ ಪಾತ್ರೆ ಇರಬೇಕಾಗಿತ್ತು. ಅದಕ್ಕೆ ಟ್ಯಾಕ್ಟ್ರಿ ತುಂಬಾ ಪಾತ್ರೆ ಇದಾವೆ. ನಮ್ಮ ತಮ್ಮ ನೋಡ್ರಿ ಏನ್ ಹೇಳ್ತಾನೆ, ಅಡ್ಗೆಗೆ ನೀರು ಬೇಕು ಅಂದ್ರು. ನೀರು ಹಿಡ್ಕೊಂಬರಕ್ ಹೋದ್ವಿ. ನೀರು ಹಿಡ್ಕೊಂಡು ಒಳ್ಳೆಟ್ಟಿ ನಮಿತ ಸಿಕ್ಕ, ಅವನ್ನ ಮಾತಾಡ್ಸ್ಕೊಂಡು ಅಡುಗೆ ಮನೆ ಕಡೆ ಹೋದ್ವಿ. ನಮ್ಮ ಅಣ್ಣನ್ ನೋಡ್ರಿ ಹೆಂಗ್ ಮಾಡ್ತದಾನೆ ಅಂತ. ಅಲ್ಲಿಂದ ಏನಾದ್ರು ಬಿದ್ರೆ ಮಾತ್ರ. ನಮ್ಮ ಸಂದೀಪನ್ ಬರ್ತಡೇ ಇತ್ತು. ಇದಾಗಿತ್ತು ಇವತ್ತಿನ ದಿನಚರಿ.